ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. 2028ಕ್ಕೆ ರಾಜ್ಯದ ಮುಖ್ಯಮಂತ್ರಿ ಬಸನಗೌಡ ಪಾಟೀಲ್ ಯತ್ನಾಳ್. ಹೌದಾ? ಆಶ್ಚರ್ಯ ಆಗ್ತಾ ಇರಬಹುದು. ಯಾಕಂದ್ರೆ ಯತ್ನಾಳ್ ಅವರೇ ಪದೇ ಪದೇ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ. ಯತ್ನಾಳ್ ಅವರ ಹೇಳಿಕೆ ಏನು ಹೊಸದಲ್ಲ ಬಿಡಿ. ಪ್ರತಿ ಬಾರಿಯೂ ಕೂಡ ತಮ್ಮ ಹೇಳಿಕೆಗಳ ಮುಖಾಂತರ, ತಮ್ಮ ವಿವಾದಾತ್ಮಕ ಭಾಷಣಗಳ ಮುಖಾಂತರ ಸದಾ ಸುದ್ದಿಯಲ್ಲಿರುವಂತಹ ನಾಯಕ ಯಾರಾದರೂ ಇದ್ರೆ ರಾಜ್ಯದಲ್ಲಿ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಯಾಕೆ ನೋಡಿ, ಅವರು ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದು ಕೂಡ ತಮ್ಮ ಮಾತುಗಳ ಮುಖಾಂತರವೇ. ಯಡಿಯೂರಪ್ಪ ಹಾಗೆ ಅವರ ಕುಟುಂಬಸ್ಥರ ಬಗ್ಗೆ ಪ್ರತಿ ಬಾರಿಯೂ ಕೂಡ ಬಹಳ ಅವಹೇಳನಕಾರಿಯಾಗಿ ಮಾತನಾಡ್ತಾ ಇದ್ರು. ಬಿಜೆಪಿ ಹೈಕಮಾಂಡ್ ಕೂಡ ಪದೇ ಪದೇ ಅವರನ್ನ ಕರೆದು ಎಚ್ಚರಿಸುವ ಪ್ರಯತ್ನ ಕೂಡ ಮಾಡ್ತು. ಆದರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವ ಎಚ್ಚರಿಕೆಗೂ ಕೂಡ ಬಗಲಿಲ್ಲ, ಜಗ್ಲಿಲ್ಲ. ಕೊನೆಗೆ ಏನ್ ಮಾಡುತ್ತೆ ಬಿಜೆಪಿ ಹೈಕಮಾಂಡು? ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುತ್ತೆ. ಅದೆಲ್ಲವೂ ಕೂಡ ಮುಗಿದು ಹೋದಂತಹ ಅಧ್ಯಾಯ. ಆದರೂ ಕೂಡ ಈಗಲೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆ ಹಿಂದುತ್ವ ಇದೆಯಲ್ಲ, ಅದು ಅವರಿಂದ ಹೋಗಿಲ್ಲ. ಯಾಕಂದ್ರೆ ಮೊನ್ನೆ ನಡೆದಂತಹ ಬೈ ಎಲೆಕ್ಷನ್ನಲ್ಲಿ ಆ ಬಾಗಲಕೋಟೆಯಲ್ಲಿ, ದಾವಣಗೆರೆ ದಕ್ಷಿಣ ಬಾಗಲಕೋಟೆಯಲ್ಲಿ ಅವರು ಮಾಡಿದಂತಹ ಕ್ಯಾಂಪೇನು, ಅವರಿಗೆ ಸಿಕ್ಕಂತಹ ಜನ ಬೆಂಬಲ, ಎಲ್ಲೋ ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೊಮ್ಮೆ ಬಿಜೆಪಿಗೆ ಬರ್ತಾರೆ ಅನ್ನುವ ಆಶಾಭಾವನೆಯಲ್ಲಿದ್ದಾರೆ ಅವರ ಅಸಂಖ್ಯಾತ ಅಭಿಮಾನಿಗಳು. ಅದರ ಜೊತೆಗೆ ಅವರು ಪ್ರಚಾರಕ್ಕೆ ಬರ್ತಾರೆ ಅನ್ನುವಂತಹ ಟೈಮಲ್ಲೂ ಕೂಡ ಅಷ್ಟೇನೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರಿರಬಹುದು, ಯಡಿಯೂರಪ್ಪ ಅವರಿರಬಹುದು, ಶ್ರೀರಾಮುಲು ಅವರಿರಬಹುದು, ಎಲ್ಲರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬರೋದು ಬೇಡ ಅಂತ ಹೇಳಲಿಲ್ಲ. ಅವರು ನಮ್ಮ ನಾಯಕರು, ಬರಲಿ, ಪ್ರಚಾರ ಮಾಡಲಿ, ತೊಂದರೆ ಇಲ್ಲ ಅನ್ನೋ ನಿಟ್ಟಿನಲ್ಲೇ ಮಾತನಾಡ್ತಾರೆ. ಅದೆಲ್ಲೋ ಒಂದು ಕಡೆ ಚುನಾವಣೆಯ ಗಿಮಿಕ್ ಅಂತಲೂ ಕೂಡ ಹೇಳಬಹುದು. ರಾಜಕೀಯ ಪಂಡಿತರು ಈ ರೀತಿಯೂ ಕೂಡ ವಿಶ್ಲೇಷಣೆಯನ್ನ ಮಾಡ್ತಾರೆ. ಸದ್ಯಕ್ಕೆ ಈಗಿರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತಾರಂತೆ. ನೋಡಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತಾರೆ ಅನ್ನೋದು ಇವತ್ತಿನ ವಿಚಾರ ಅಲ್ವಲ್ಲ ಮೇಡಮ್? ಇವತ್ತೇನು ಹೊಸ ವಿಚಾರ, ಈಗೇನು ಹೇಳ್ತಾ ಇದ್ದೀರಾ ಅಂತ ನೀವು ಕೇಳಬಹುದು. ಈ ಮಾತನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆಯಾದ ನಂತರದ ದಿನಗಳಲ್ಲೇ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಬಂದ್ರು. ನಾನು ಹೊಸ ಪಕ್ಷ ಕಟ್ತೀನಿ JCB ಅಂತ, ನಾನು ರಾಜ್ಯಾದ್ಯಂತ ಸಂಘಟನೆಯನ್ನ ಮಾಡ್ತೀನಿ, ರಾಜ್ಯಾದ್ಯಂತ ಪ್ರಚಾರವನ್ನ ಮಾಡ್ತೀನಿ, ರಾಜ್ಯದ ಮುಂದಿನ ಮುಖ್ಯಮಂತ್ರಿ ನಾನೇ ಅನ್ನೋ ನಿಟ್ಟಿನಲ್ಲಿ. ಮತ್ತೊಂದು ಕಡೆ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾರೆ, ನಾನು ಬಿಜೆಪಿ ಪಕ್ಷಕ್ಕೆ ಯಾವುದೇ ರೀತಿಯ ದ್ರೋಹ ಮಾಡಲ್ಲ. ಸರ್, ನೀವು ಕಾಂಗ್ರೆಸ್ಗೆ ಹೋಗ್ತೀರಾ ಅಂತ ಕೆಲವೊಂದಿಷ್ಟು ಜನ ಕೇಳಿದ್ರು ಮಾಧ್ಯಮದವರು. ಅವ್ರು ಹೋದ್ಕಡಲೆಲ್ಲ ಬೈಟ್ ಹಿಡಿದ್ಬಿಟ್ಟು ಕೇಳಿದಂತಹ ಸಂದರ್ಭದಲ್ಲಿ ಯತ್ನಾಳ್ ಅವರು ಹೇಳ್ತಾರೆ, ನಾನು ಯಾವ ಕಾಂಗ್ರೆಸ್ಗೂ ಹೋಗಲ್ಲ, ಯಾವುದಕ್ಕೂ ಹೋಗಲ್ಲ, ನಾನು ನನ್ನ ತಾಯಿ ಪಕ್ಷ ಬಿಜೆಪಿಗೆ ನಾನು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. ಅಂತಹ ಸಂದರ್ಭದಲ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಬಟ್ ಮೊನ್ನೆ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಈ ಬಗ್ಗೆ ಏನೂ ಕೂಡ ಮಾತಾಡಲ್ಲ. ಆಗನ್ಸುತ್ತೆ ಯತ್ನಾಳ್ ಅವರು ಹಳೆದನ್ನೆಲ್ಲ ಮರೆತು ಬಿಟ್ಟು ಮತ್ತೆ ಪಕ್ಷ ಏನಾದರೂ ಕರೆದ್ರೆ ಬರ್ತಾರಾ ಅಂತ. ಈಗಲೂ ಕೂಡ ಅದೇ ನಿಲುವಲ್ಲಿದ್ದಾರೆ. ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತೀನಿ, ನಾನು ರಾಜ್ಯಾದ್ಯಂತ ಸಂಘಟನೆಯನ್ನ ಮಾಡ್ತೀನಿ, ನನ್ನ ಪಕ್ಷ 2028ಕ್ಕೆ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. JCB ಪಕ್ಷ ಸ್ಥಾಪನೆಗೆ ದಿನಗಣನೆ ಪ್ರಾರಂಭ ಆಗಿದೆ. ಮುಂದಿನ ತಿಂಗಳು ಒಳ್ಳೆ ಮುಹೂರ್ತವನ್ನ ನೋಡಿ ನಾನು ಹೊಸ ಪಕ್ಷವನ್ನ ಸ್ಥಾಪನೆ ಮಾಡ್ತೀನಿ, ಹೊಸ ರಾಜಕೀಯ ವಿಚಾರಗಳನ್ನ ಇಟ್ಕೊಂಡು. ವಿಜಯಪುರದಲ್ಲಿ ಇವತ್ತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿರುವಂತಹ ಮಾತು, ಜಿಲ್ಲಾವಾರು ಹಿಂದುತ್ವದ ಸಭೆಯನ್ನ ಮಾಡ್ತೀನಿ, ನನ್ನ ಪಕ್ಷವನ್ನ 2028ಕ್ಕೆ ಅಧಿಕಾರಕ್ಕೆ ತರ್ತೀನಿ ಅನ್ನುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ನೋಡಿ, ಯತ್ನಾಳ್ ಅವರಿಗೆ ಎಷ್ಟರ ಮಟ್ಟಿಗೆ ಜನ ಬೆಂಬಲ ಇದೆ ಅಂತ ಹೇಳಿದ್ರೆ, ಒಬ್ಬ ಪ್ರಬುದ್ಧವಾದಂತಹ ನಾಯಕರು, ಒಬ್ಬ ಪ್ರಬುದ್ಧವಾದಂತಹ ವ್ಯಕ್ತಿತ್ವ ಹೊಂದಿರುವಂಥದ್ದು, ಒಬ್ಬ ಪ್ರಭುತ್ವವಾದಂತಹ ರಾಜಕೀಯ ವ್ಯಕ್ತಿ. ಆದರೆ ಯತ್ನಾಳ್ ಅವರ ಕೆಲವೊಂದಿಷ್ಟು ಮಾತು ಇದೆಯಲ್ಲ, ಖಂಡಿತವಾಗ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆಗಳು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇದೆ. ಆದರೆ ಅವರ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನುವಂತಹ ಗಾದೆ ಮಾತಿದೆಯಲ್ಲ,
ಆ ರೀತಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ಮಾತುಗಳಿಂದ ಕೆಲವೊಂದು ಸಮಯ ವಿಲನ್ ಆಗ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವರ ಮಾತಿನಿಂದ ಇದ್ದಂತಹ ಅವಕಾಶಗಳನ್ನು ಕಳ್ಕೊಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅವ್ರ ಮಾತನ್ನೇನಾದರೂ ಬದಲಾವಣೆ ಮಾಡ್ಕೊಂಡು ಕೆಲವೊಂದಿಷ್ಟು ರಾಜಕೀಯ ವ್ಯಕ್ತಿಗಳು ಮಾತಾಡ್ತಾರೆ, ಸಮಯಕ್ಕೆ ಹೆಂಗೆ ಮಾತಾಡಬೇಕು, ಯಾವ ಸಂದರ್ಭದಲ್ಲಿ ಏನು ಮಾತನಾಡಬೇಕು ಅಂತ ಹೇಳಿ. ಆ ರೀತಿ ಏನಾದರೂ ಮಾತನಾಡಿದರೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಖ್ಯಮಂತ್ರಿ ಕ್ಯಾಂಡಿಡೇಟ್, ಅವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗುವಂತಹ ಎಲ್ಲ ಅರ್ಹತೆಗಳು ಕೂಡ ಇದೆ. ಅವರ ಮಾತಿನಿಂದ ಇವತ್ತು ಅವರು ಪಕ್ಷದಿಂದ ಉಚ್ಚಾಟನೆಯಾಗಿ ಏನೋ ಹೊಸ ಪಕ್ಷ ಕಟ್ತೀನಿ ಎನ್ನುವ ಭರವಸೆಯಲ್ಲಿದ್ದಾರೆ. ಸೊ ಕಟ್ಲಿ, ಅವರದ್ದೇ ಆದಂತಹ ಜನಸಮೂಹ ಇದೆ, ಅವರದ್ದೇ ಆದಂತಹ ಅಭಿಮಾನಿಗಳಿದ್ದಾರೆ. ನೋಡೋಣ. ಯಡಿಯೂರಪ್ಪ ಅವರು ಕೂಡ BJPಯಿಂದ ಹೋಗಿ KJPಯನ್ನು ಸ್ಥಾಪನೆ ಮಾಡಿ ಏನಾಯಿತು ಅನ್ನೋದು ಗೊತ್ತು. ಇನ್ನೂ ಒಂದಷ್ಟು ಜನ ಇದ್ದಾರೆ. ಸೊ ಅವರ ಸಾಲಿಗೆ ಏನಾದರೂ ಸೇರ್ತಾರಾ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು? ಹೊಸ ಪಕ್ಷವನ್ನು ಕಟ್ಟಿ ಸಕ್ಸಸ್ ಆಗ್ತಾರಾ? ಅವರ ಇಚ್ಛೆಯಂತೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಾ? ಸೊ ಕಾದು ನೋಡೋಣ. ಇನ್ನೂ ಕೂಡ ಟೈಮ್ ಇದೆ. ಸೊ ಮತದಾರರು ಯಾರಿಗೆ ಮಣೆ ಹಾಕ್ತಾರೆ, ಜನ ಯಾವ ಟೈಮಲ್ಲಿ ಏನು ರೀತಿ ಚೇಂಜಸ್ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು. ನೋಡೋಣ. ಮುಂದಿನ ತಿಂಗಳಷ್ಟರಲ್ಲಿ ಒಳ್ಳೆ ಮುಹೂರ್ತ ನೋಡಿಕೊಂಡು JCB ಹೊಸ ಪಕ್ಷ ಕಟ್ತೀನಿ ಅಂತ ಹೇಳಿದ್ದಾರೆ. ಏನಾಗುತ್ತೆ ಅಂತ ಕಾದು ನೋಡೋಣ.